ಪ್ರೈಸ್ ದಿ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 3 ವಚನ 12ರಲ್ಲಿ ಸಂತ ಪೌಲರು ಮುಖಾಂತರ ದೇವರು ಮಾತನಾಡ್ತಾರೆ. ಪ್ರಿಯ ಸಹೋದರಿಯರೇ, ನಿಮ್ಮ ಜೀವ ಸ್ವರೂಪರಾಗಿರುವಂತ ದೇವರನ್ನ ಬಿಟ್ಟಗಲುವಂತ ಕೆಟ್ಟ ಬುದ್ಧಿಯು ನಿಮ್ಮಲ್ಲಿ ಯಾರಿಗೂ ಇರದಂತೆ ಎಚ್ಚರವಾಗಿರಿ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಎಷ್ಟೋ ಬಾರಿ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಮಧ್ಯದಲ್ಲಿ ನಮಗೆ ಅತಿಯಾದ ಕಷ್ಟಗಳು, ನೋವುಗಳು, ಕಣ್ಣೀರುಗಳು ಕಾಡುವಾಗ ನಾವು ಎಷ್ಟೋ ಬಾರಿ ದೇವರನ್ನ ಬಿಟ್ಟು ಬಿಡ್ತೀವಿ, ಮನಸ್ಸನ್ನು ಬಿಟ್ಟು ಬಿಡ್ತೀವಿ, ಪ್ರಾರ್ಥನೆಗೆ ಹೋಗೋದು ಬಿಟ್ಟು ಬಿಡ್ತೀವಿ, ದೇವರ ಆಲಯಕ್ಕೆ ಬರೋದನ್ನ ಬಿಟ್ಟು ಬಿಡ್ತೀವಿ, ದೇವರನ್ನ ಸ್ತುತಿ ಮಾಡೋದನ್ನ ಬಿಟ್ಟು ಬಿಡ್ತೀವಿ, ದೇವರ ಮುಂದೆ ಕುಳಿತುಕೊಳ್ಳೋದನ್ನೇ ಬಿಟ್ಟು ಬಿಡ್ತೀವಿ, ದೇವರೇ ಇಲ್ಲ ಎಂಬ ತೀರ್ಮಾನವನ್ನ ತೆಗೆದುಕೊಂಡು ಬಿಡ್ತೀವಿ. ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ಅಂತ ಒಂದು ಕೆಟ್ಟ ಬುದ್ಧಿ ನಿನ್ನಲ್ಲಿ ಇರದಂತೆ ನೀನು ಎಚ್ಚರಿಕೆಯಾಗಿರು. ನಾವು ಯೋಬನ ಜೀವನವನ್ನು ನೋಡುವಾಗ, ಯೋಬನ ಜೀವಿತದಲ್ಲಿ ಬಂದಂತ ಅನೇಕ ಆ ಒಂದು ಸಂಕಟ ವೇದನೆಯ ಮಧ್ಯದಲ್ಲೂ ಕೂಡ ಯೋಬ ತನ್ನ ಹೆಂಡತಿ ಬಂದು ಆತನಿಗೆ ಹೇಳ್ತಾಳೆ, ಈಗಲಾದರೂ ಇಂಥ ಒಂದು ಸಮಯ ಸಂದರ್ಭ ಎದುರಾಗಿದೆ, ನಿನ್ನ ದೇಹದಲ್ಲೂ ಕೂಡ ಶಕ್ತಿ ಇಲ್ಲ, ಆ ರೋಗದ ಅವಸ್ಥೆ, ಆ ಹುಣ್ಣುಗಳು, ಗಾಯಗಳು, ರಕ್ತ ಕೀವು ಸೋರ್ತಾ ಇದೆ, ನಾಯಿಗಳು ನೆಕ್ತಾ ಇದೆ, ಈಗಲಾದ್ರೂ ನಿನ್ನ ಸತ್ಯಸಂಧತೆಯನ್ನು ಬಿಡು, ಆ ದೇವರನ್ನ ಬಿಟ್ಟು ಬಿಡು, ಈಗಲಾದ್ರೂ ಆ ದೇವರನ್ನ ದೂಷಣೆ ಮಾಡಿ ಸತ್ತು ಹೋಗು ಎಂಬುದಾಗಿ ಯೋಬನ ಹೆಂಡತಿ ಯೋಬನಿಗೆ ಹೇಳುವಾಗ ಯೋಬ ಹೇಳ್ತಾನೆ, ಹುಚ್ಚಳಂತೆ ಮಾತನಾಡ್ತಾ ಇದೀಯಾ? ನಮಗೆ ಎಲ್ಲ ಸುಖ ಸಂಪತ್ತು ನೆಮ್ಮದಿ ಐಶ್ವರ್ಯ ಇರುವಾಗ ಮಾತ್ರ ದೇವರನ್ನ ನಾವು ಕೊಂಡಾಡ್ಬೇಕಾ? ದೇವರನ್ನ ಪ್ರೀತಿ ಮಾಡ್ಬೇಕಾ? ದೇವರನ್ನ ಆರಾಧನೆ ಮಾಡ್ಬೇಕಾ? ನಮಗೆ ಕಷ್ಟ ಬಂತು ಅಂತೇಳಿ ನಾನು ದೇವರನ್ನ ಇವತ್ತು ತಿರಸ್ಕಾರ ಮಾಡ್ಬೇಕಾ? ನನ್ನನ್ನ ದೇವರನ್ನ ಬಿಟ್ಟು ಬಿಡ್ಬೇಕಾ? ಇಲ್ಲ, ನನ್ನ ದೇವರು ಕೊಟ್ಟರು, ನನ್ನ ದೇವರು ತೆಗೆದುಕೊಂಡ್ರು ಎಂಬುದಾಗಿ. ಪ್ರಿಯರು, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಾವಿರುವಾಗಲೂ ಕೂಡ ನಾವು ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಶಕ್ತನಾಗಿರುವಂತ ದೇವರನ್ನ ಇನ್ನೂ ಬಲವಾಗಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿ ನಾವು ಆ ದೇವರೊಂದಿಗಿನ ಸಂಬಂಧವನ್ನ ಬಲಗೊಳಿಸಿಕೊಳ್ಬೇಕೆ ಹೊರತು ಆ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ, ವೇದನೆಗಳು ಬಂದಾಗ, ರೋಗಗಳು ಬಂದಾಗ ದೇವರನ್ನ ಬಿಟ್ಟು ಅಗಲಿ ಹೋಗುವಂತ ಕೆಟ್ಟ ಬುದ್ಧಿ ನಮ್ಮಲ್ಲಿ ಇರದಂತೆ ನಾವು ಎಚ್ಚರಿಕೆಯನ್ನು ವಹಿಸಿ ಪ್ರತಿದಿನ ದೇವರಿಗೆ ಹೇಳು, ದೇವರೇ ಈ ಒಂದು ಕಷ್ಟಕ್ಕಾಗಿ ಸ್ತೋತ್ರಪ್ಪ, ಇದನ್ನು ಎದುರಿಸುವಂತ ಶಕ್ತಿಯನ್ನು ನೀನು ನನಗೆ ಕೊಡ್ತಾ ಇದೆಯಾ ಈ ದಿನ, ಅದಕ್ಕಾಗಿ ಸ್ತೋತ್ರ ದೇವ. ನೀನು ನನ್ನ ಜೀವಿತದಲ್ಲಿ ಎಷ್ಟೋ ಒಳಿತುಗಳನ್ನ ಮಾಡಿದೀಯ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನನ್ನು ಬಿಟ್ಟು ಅಗಲಿ ಹೋಗದಂತೆ ಅಪ್ಪ ನನ್ನನ್ನು ನಿನ್ನ ಆತ್ಮ ಶಕ್ತಿಯಿಂದ ಬಲಪಡಿಸು, ನಿನ್ನ ಕೃಪೆಯಿಂದ ನನ್ನನ್ನು ತುಂಬಿಸು ಅಪ್ಪ. ಜೀವದಿಂದ ಇರುವ ತನಕ ಎಂಥ ಪರಿಸ್ಥಿತಿ ಬಂದರೂ ಯೋಬನಂತೆ ನಿಷ್ಠೆಯಿಂದ ಇದ್ದುಕೊಂಡು ಸ್ವಾಮಿ ನಿಮ್ಮ ಒಬ್ಬರನ್ನೇ ನಾನು ಆರಾಧಿಸುತ್ತಾ ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತಾ ನಿಮ್ಮ ಮಗನಾಗಿ ಜೀವಿಸುವಂತ ಆ ಕೃಪೆಯನ್ನು ಅನುಗ್ರಹಿಸು. ನನ್ನ ಜೀವಿತದಲ್ಲಿ ಬರುವಂತ ಅನೇಕ ಸೋಲುಗಳಿಗೆ ನೀವು ಜಯವಾಗಿದ್ದೀರಿ. ಆ ಸೋಲುಗಳನ್ನ ಜಯವಾಗಿ ಮಾರ್ಪಡಿಸಲು ಶಕ್ತನಾಗಿರುವಂತ ದೇವರು ನೀವು. ನನ್ನ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ತೆಗೆದುಹಾಕಲು ಶಕ್ತನಾಗಿರುವಂತ ದೇವರು. ನನ್ನ ಎಲ್ಲ ವೇದನೆಗಳಿಗೆ ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಕೊಡುವಂತ ದೇವರು ನೀವು. ಈ ಸತ್ಯವನ್ನ ಅರಿತು ನಾನು ಜೀವಿಸುವಂತೆ, ಎಂಥ ಪರಿಸ್ಥಿತಿ ಬಂದರೂ ನಿಮ್ಮನ್ನು ಬಿಟ್ಟು ಅಗಲುವಂತ ಕೆಟ್ಟ ಬುದ್ಧಿ ನನ್ನಲ್ಲಾಗಲಿ, ನನ್ನ ಕುಟುಂಬದವರಲ್ಲಾಗಲಿ, ನನ್ನ ಸ್ನೇಹಿತರಲ್ಲಾಗಲಿ, ನನ್ನ ಈ ಪ್ರಾರ್ಥನಾ ತಂಡದಲ್ಲಿರುವವರಲ್ಲಾಗಲಿ ಬರದಂತೆ ಯೇಸುವೆ ನಿಮ್ಮ ಆ ಕೃಪೆಯಿಂದ ತುಂಬಿಸಿರಿ. ನೀವೇ ನಮ್ಮ ಜೀವದಾತರು, ನೀವೇ ನಮ್ಮ ತಂದೆಯು ತಾಯಿಯು, ನಮ್ಮ ಬಲವು ಶಕ್ತಿಯು ನೀವಾಗಿದ್ದೀರಿ ಸ್ವಾಮಿ. ನಿಮ್ಮನ್ನ ಬಿಟ್ಟು ಅಗಲದಂತ ಆ ಒಂದು ಕೆಟ್ಟ ಬುದ್ಧಿಯು ಅಪ್ಪ ನಮ್ಮಲ್ಲಿ ಬರದಂತೆ ನಿಮ್ಮೊಂದಿಗೆ ಸದಾ ಅಂಟಿಕೊಂಡು ನನ್ನ ದೇವರ ಶಕ್ತಿಯಿಂದ ನಾನು ಸರ್ವವನ್ನ ಸಾಧಿಸುತ್ತೇನೆ ಎಂಬ ಅಭಯವನ್ನ ಹೊಂದಿಕೊಂಡು ಜೀವಿಸುವಂತೆ ಅಪ್ಪ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸು ರಾಜ್ಯ. ನಮ್ಮ ಒಬ್ಬೊಬ್ಬರನ್ನ ನೀನು ಆ ಪರಿಶುದ್ಧಾತ್ಮರ ಶಕ್ತಿಯಿಂದ ತುಂಬಿಸು ಎಂಬುದಾಗಿ ಆ ಪ್ರಭುವಿಗೆ ಎಲ್ಲವನ್ನ ಸಮರ್ಪಿಸಿಕೊಡುತ್ತಾ ಪ್ರತಿ ದಿನದ ನಮ್ಮ ಜೀವಿತದ ಹೋರಾಟದಲ್ಲಿ ನಮ್ಮ ದೇವರ ವಾಕ್ಯವನ್ನ ನಮ್ಮ ಜೊತೆಯಲ್ಲಿಟ್ಟುಕೊಂಡು
ನಾವು ಈ ಲೋಕವನ್ನು ಜಯಿಸಲು ಬೇಕಾದ ಶಕ್ತಿಯನ್ನು ಪಡೆದುಕೊಂಡು ನಾವು ಜೀವಿಸುವಂತ ಕೃಪೆಯನ್ನ, ಅನುಗ್ರಹವನ್ನ, ವರದಾನಗಳನ್ನ ಪ್ರಭು ನಮ್ಮಲ್ಲಿ ತುಂಬಿಸಲಿ ಎಂದು ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದಿ ಲಾರ್ಡ್.